ಹೇಯ್ ನಿಲ್ಸು. ನಿನ್ನ ನೋಡಕ್ಕಾಗ್ದೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನ್ಗೆ. ಜಾಗ ಬಿಡು, ಹೋಗ್ಬೇಕು. ಇನ್ ಸ್ವಲ್ಪ ದಿನ ಅಷ್ಟೇ ನಂಗೆ ಕೆಲಸ ಇರೋದು. ಅದಾದ್ಮೇಲೆ ನಾನು ಹೊರಟೋಗ್ತೀನಿ ಇಲ್ಲಿಂದ. ಆಮೇಲೆ ನಿನ್ ಮುಂದಿನ ಬರ್ಡೇಗೆ ಬಿರಿಯಾನಿ ತಿನ್ನೋದಕ್ಕೆ ನಿನ್ ಜೊತೆ ನಾ ಇಲ್ಲೇ ಇರ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ನಮ್ಮ ಅಮ್ಮ ಹತ್ರ ಹೇಳಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಹೇಳೋದು ನಿಜಾನೇ. ನಿನ್ ಫೋಟೋನು ನಾನು ಕಳ್ಸಿದ್ದೀನಿ. ನಮ್ಮಮ್ಮಂಗೆ ನೀನ್ ತುಂಬಾ ಇಷ್ಟ ಆಗಿದ್ಯಾ. ಅದಕ್ಕೆ ನೀನೊಬ್ನೇ ನಿರ್ಧಾರ ಮಾಡಿದ್ರೆ ಆಯ್ತಾ? ಅದೇ ಇವಾಗ ನಿಂಗೆಲ್ಲ ಗೊತ್ತಾಯ್ತಲ್ಲ. ನಿನ್ನ ನಿರ್ಧಾರನೂ ನಂಗೆ ಹೇಳು. ಒಂದ್ ನಿಮಿಷ ಇರು. ಹೇಗಿದ್ರು ಮುಂದಿನ ಫಿಲ್ಮಲ್ಲಿ ನಾನೇ ಹೀರೋ ಆಗಿರ್ತೀನಿ. ಅದಾದ್ಮೇಲೆ ನನ್ನನ್ನು ಹಿಡಿಯೋದು ತುಂಬಾ ಕಷ್ಟ. ಏನ್ ಮಾಡ್ತಿದ್ಯಾ? ಬಾ. ಬೇಗ ಬನ್ನಿ, ಬೇಗ ಬನ್ನಿ. ಎಷ್ಟು ದೊಡ್ಡ ಮೀನ್ ನೋಡ್ರು. ಎಲ್ಲಿ ಹೋಗ್ತಿದ್ಯಾ? ಎಲ್ಲಿ ಹೋಗ್ಬೇಡ, ಇರು. ಈಗ ನಾವು ಗೂಡಲ್ಲಿ ಸಿಕ್ಕಾಕೊಂಡಿರೋ ಲವ್ ಬರ್ಡ್ಸ್ ತರ ಇದೀವಲ್ವಾ? ಏನ್ ಮಾಡೋದು? ಅಮ್ಮಂಗ್ ಗೊತ್ತಾದ್ರೆ ಕೊಂದ್ಬಿಡ್ತಾರೆ. ಇದನ್ನೇ ವಿಧಿ ಅಂತ ಹೇಳೋದು. ಇದೇ ಸರಿಯಾದ ಸಮಯ. ನಿನ್ ಪ್ರೀತಿನ ನಂಗೂ ಹೇಳು. ಅವತ್ತು ನೀರಲ್ಲಿರ್ಬೇಕಾದ್ರೆ ನಿನಗೊಂದು ಮುತ್ತು ಕೊಟ್ಟಿದ್ದು ಸ್ವಲ್ಪ ಓವರ್ ಆಗಾಯ್ತು, ನಂಗೆ ಗೊತ್ತು. ಅದೆಲ್ಲ ಮರ್ತ್ಬಿಡು. ನಾ ಅವತ್ತು ನಿನ್ನ ನೋಡಿದಾಗ ನನ್ನನ್ನು ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಆ ಥರ ಆಯಿತು. ನನ್ನನ್ನು ಕ್ಷಮಿಸ್ಬಿಡು. ಅವತ್ತು ಸುತ್ತಲೂ ತುಂಬ ಜನ ಇರಬೇಕಾದ್ರೆ ನೀನು ಹೈದರ್ ಹತ್ರ ಹೇಳಲಿಲ್ಲ, ಸರಿ ತಾನೆ? ಹೀಗೆ ತಾನೆ ಲವ್ ಸ್ಟಾರ್ಟ್ ಆಗೋದು. ಎಷ್ಟು ಮೂವಿನಲ್ಲಿ ನೋಡಿದ್ದೀವಿ. ನೀನು ನನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯಲ್ಲ ಜಾಸ್ಮಿನ್. ಫಿಶ್ ಟ್ಯಾಂಕಲ್ಲಿರೋ 2 ಜೋಡಿ ಮೀನ್ ಥರ ನೀರಿಬ್ರು ಯಬಾ ಎಲ್ಲಿ ಹೋಗಿ ಮುಗಿಯತ್ತೋ ಏನೋ. ನಿಮಗ್ ಭಯ ಆಗ್ತಿದ್ಯಾ? ಬೀಚಲ್ಲಿ ನಡ್ಕೊಂಡು ಹೋಗುವಾಗ ಎಲ್ರಿಗೂ ಒಂದು ಆಸೆ ಇರುತ್ತೆ, ನೀರಲ್ಲಿ ಕಾಲಿಟ್ಕೋಬೇಕಂತ. ಆದರೆ ಅಲೆ ಕಾಲಿಗೆ ತಾಗುವಾಗ ಕಾಲ್ ನನಿದೇ ಇರಕ್ಕೆ ನಾವೇ ಹಿಂದೆ ಬಂದ್ಬಿಡ್ತೀವಿ. ಅಲೆ ಮತ್ತೆ ಮತ್ತೆ ಬರುತ್ತೆ. ನಮಿಗೂ ಅಲೆಗಳಿಗೂ ನಡುವೆ ಕಬಡ್ಡಿ ಆಟ ಆಡಬೇಕಾಗತ್ತೆ. ಅಲೆ ಎಷ್ಟು ಸಲ ಸೋತ್ರೂ ಸರಿ, ನಾವು ಎದುರು ನೋಡ್ದೇನೆ ದೊಡ್ಡ ಅಲೆ ಬಂದ್ಬಿಡತ್ತೆ. ಬಂದ ಜೋರಲ್ಲಿ ಹಿಂದೆ ಹೋದ್ರೂ ಮತ್ತೆ ಮತ್ತೆ ಬರೋ ಅಲೆಗಳು ತರಾನೇ ಈ ಪ್ರೀತಿನೂ. ಪ್ರೀತಿಗೆ ಈ ಥರ ಒಂದು ಎಕ್ಸ್ಪ್ಲನೇಷನ್ ಯಾವಾನೂ ಕೊಟ್ಟಿರಲ್ಲ. ಅದಕ್ಕೆ ನಮ್ಮ ಹೇಳೋದು, ನಾವು ಅಲೆಗಳಿಂದ ದೂರ ಇದ್ರೇನೆ ಒಳ್ಳೇದು. ನಾನು ಹೇಳಿದ್ದು ಅರ್ಥವಾಯ್ತಿಲ್ಲ? ನಾನು ತುಂಬಾ ಸರಿ ಹಿಂದೆ ತಿರುಗಿ ನೋಡಿದೆ. ಸಮುದ್ರದ ಅಲೆಗಳು ಸುನಾಮಿ ರೀತಿ ಬರ್ತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾಮ. ನನ್ನ ಮನಸ್ಸು ಈಗ ಈ ದ್ವೀಪದ ಥರನೇ ಆಯ್ತು. ಎಲ್ಲ ಕಡೆನೂ ಸಮುದ್ರ. ಮುಂದೆ ಹೋದ್ರೂ ಸಮುದ್ರದ ಅಲೆಗಳು, ಹಿಂದೆ ಹೋದ್ರೂ ಸಮುದ್ರದ ಅಲೆಗಳು. ನೀ ನನ್ನ ಸಮುದ್ರ ನಡುವೆ ನಿಲ್ಲಿಸ್ಬಿಟ್ಟಿಯಲ್ಲ ಜಾಸ್ಮಿನ್. ಪ್ರೀತಿ ಬಂತು ಅಂದ್ರೆ ಎಲ್ಲರೂ ಈ ದ್ವೀಪದಲ್ಲಿ ಸಿಗಾಕೊಂಡಂಗಾಗತ್ತೆ ಅಲ್ವಾ? ಅದನ್ನ ನೀನು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನೋಡು. ಬೋಟ್ ಕೆಲಸ ಮುದ್ದಾದ್ಮೇಲೆ ಅವನ ಊರಿಗೆ ಹೋಗ್ಬಿಡ್ತಾನೆ. ದಿನ ಹೋದ್ರೆ ನೀನು ಎಲ್ಲ ಮರ್ತು ಬಿಡ್ತೀಯ. ಒಂದು ಚಿಕ್ಕ ಆಸೆ ಅಷ್ಟೇ ಅಲ್ವಾ? ಇನ್ನು ಮುಂದುವರಿದೇ ಇದ್ರೆ ಅಷ್ಟೇ ಸಾಕು. ಜಾಸ್ಮಿನ್, ನಾವಿದನ್ನ ಫ್ಯಾಂಟಸಿಯಾಗಿ ಚೇಂಜ್ ಮಾಡೋಣ. ಬುಕ್ಕಿಲ್ ಓದಿತ್ತು ಒಂದು ಕತೆ ಅನ್ಕೋ. ಬೇರೆ ಊರಿಂದ ಬೋಟ್ ಸರಿ ಮಾಡಕ್ಕೆ ಬಂದವನು ಒಂದ್ ದೇವತೆ ಮೇಲೆ ಆಸೆಪಟ್ಟ. ಅವನ ಪ್ರೀತಿಗೆ ಗುರುತಾಗಿ ಒಂದು ಬೋಟು, ಅದ್ರ ಜೊತೆ ಸ್ವಲ್ಪ ಇಮ್ಯಾಜಿನೇಷನ್ ಜೋಡಿಸಿ ನಾವಲ್ ಮಾಡ್ಬಿಡೋಣ. ಅದಕ್ಕೊಂದು ಟೈಟಲ್ ಇಡೋಣ, ಲವ್ ಇನ್ ದ ಟೈಮ್ ಆಫ್ ಟೈಫಾಯ್ಡ್. ಅಯ್ಯಯ್ಯೋ, ಕಾಮಿಡಿ.